ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮಗೆ ಏನಂತೀರ ತಾಗಳು ಭಾಳ ಜನ ಕಮೆಂಟ್ ಆಗ್ತಾಯಿದ್ದೀರಾ, ಸರ್ ಭಾಳ ಹೆದರಿಕೆ ಆಗ್ತಾಯಿದೆ ಅಂತ. ಆಯಿತಾ, ಎಕ್ಸಾಮ್ 2 ಏನೋ ಕಟ್ಬಿಟ್ವಿ, ನೀವು ಎಲ್ಲ ಬೂಸ್ಟ್ ಮಾಡಿದರೆ ಏನೇನೋ ಹೇಳ್ಬಿಟ್ರಿ, ನಮಗೆ ಎಕ್ಸಾಮ್ 2 ಕಟ್ಬಿಟ್ವಿ, ಆದರೆ ಹೆಂಗೆ ಓದೋದು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ಕವರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಭಾಳ ಜನ ಕಮೆಂಟ್ ಆಗ್ತಾಯಿದ್ದೀರಾ. ಹಾಗೂ ಮನೆಯಲ್ಲಂತೂ ನಮ್ಮನ್ನು ಬೇರೆ ಲೆವೆಲಿಗೆ ಇಟ್ಟುಬಿಟ್ಟಿದ್ದಾರೆ ಅಂತ. ವಿದ್ಯಾರ್ಥಿಗಳೇ, ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕು. ಆನ್ ಚಿಲ್ಡ್ರನ್ ಅಂತ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಒಂದು ಪಾಠ ಕೂಡ ಇತ್ತು ನಿಮಗೆಲ್ಲರಿಗೂ ಕೂಡ, ಹೌದಲ್ವಾ? ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ. ಅದು ಮೆಸೇಜು ತಂದೆ ತಾಯಿಗಳಿಗೆ. ಯಾಕಂದರೆ ದೇ ಕಮ್ ಥ್ರೂ ಯು ಬಟ್ ನಾಟ್ ಕಮ್ ಫ್ರಮ್ ಯು ಅಂತ. ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದರೆ, ಅವರು ಈ ಭೂಮಿ ಮೇಲೆ ಬಂದಿದ್ದಾರೆ, ಈ ತಂದೆ ತಾಯಿಗಳು ಮೀಡಿಯೇಟರ್ಸು, ನಮಗೆ ದೇವರು ಕಳಿಸಿರುವಂಥದ್ದು ಮಕ್ಕಳಿಗೆ ಈ ಭೂಮಿಯ ಮೇಲೆ ಅಂತ. ಹಾಗಿದ್ದರೆ ಈಗ ನಿಮ್ಮ ಕೆಲಸವೇನು ಅಂತ ಹೇಳಿದರೆ, ಯು ಶುಡ್ ಡಿಸೈನ್ ಯುವರ್ ಫ್ಯೂಚರ್ ಅಂತ. ನಿಮ್ಮ ಫ್ಯೂಚರನ್ನು ನೀವು ಡಿಸೈನ್ ಮಾಡ್ಕೋಬೇಕು. ನಿಮ್ಮ ಫ್ಯೂಚರು ಸುಖವಾಗಿ ಇರಬೇಕು, ನಿಮ್ಮ ಫ್ಯೂಚರು ಅರಮನೆ ಇದ್ದಂಗೆ ಇರಬೇಕು, ನಿಮ್ಮ ಫ್ಯೂಚರು ಸಂತೋಷವಾಗಿ ಸಾಗಬೇಕು ಅಂದರೆ ಇವತ್ತು ತಾವುಗಳು ಕಷ್ಟಪಡಲೇಬೇಕು. ಡೋಂಟ್ ಪೇ ಅಟೆನ್ಷನ್ ಟು ದೋಸ್ ಡರ್ಟಿ ರಿಮಾರ್ಕ್ಸ್. ಜಮೀಲಾ ಬೀಬಿ ಮಾಡ್ದಂಗೆ ನಮ್ಮ ವೇರ್ ದೇರ್ ಇಸ್ ಎ ವೀಲ್ ಪಾಠದಲ್ಲಿ ಎಲ್ಲರೂ ಅವಳನ್ನು ಗಂಡು ಬೀರಿ ಅಂತ ಬೈತಾ ಇರ್ತಾರೆ. ಎಲ್ಲರೂ ಕೂಡ ಕೆಟ್ಟದಾಗಿ ಬೈತಾ ಇರ್ತಾರೆ. ಡರ್ಟಿ ರಿಮಾರ್ಕ್ಸ್, ಫಿಲ್ತಿ ರಿಮಾರ್ಕ್ಸ್, ಡೋಂಟ್ ಪೇ ಅಟೆನ್ಷನ್. ಪ್ರೆಸೆಂಟ್ 15 ದಿನಗಳವರೆಗೆ ತಾವುಗಳು ಒಬ್ಬ ಫಿಲಾಸಫರ್ ಅಂದರೆ ಏನು ಗೊತ್ತಾ ಅರ್ಥ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ತತ್ವಜ್ಞಾನಿ ಅಂತ. ತತ್ವಜ್ಞಾನಿ ಈ ಸಂಘದಲ್ಲಿ ಇರುವುದಿಲ್ಲ ಅಂತ, ಒಬ್ಬಂಟಿಯಾಗಿ ಇರ್ತಾನೆ 15 ದಿನಗಳವರೆಗೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಫ್ರೆಂಡ್ಶಿಪ್ಪು, ಈ ಸೋಷಿಯಲ್ ಮೀಡಿಯಾ, ಈ ಮೊಬೈಲು ಎಲ್ಲದೂ ಕೂಡ ಸೈಡಿಗೆ ಇಟ್ಬಿಟ್ಟು ಐ ವಿಲ್ ಡೂ ಮೈ ವರ್ಕ್ ಮೈ ಸೆಲ್ಫ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ತಾವು ನಿಮ್ಮ ಇನ್ನರ್ ವಾಯ್ಸಿಗೆ ಹೇಳಿ. ನಿಜವಾಗಿಯೂ ಅದು ನಿಮ್ಮ ಮಾತನ್ನು ಕೇಳುತ್ತೆ. ಇಟ್ ಈಸ್ ವೇಟಿಂಗ್ ಫಾರ್ ಯುವರ್ ಏನಂತೀರ ಕಮ್ಯಾಂಡ್. ಅದು ನಿಮ್ಮ ಕಮ್ಯಾಂಡಿಗಾಗಿ ವೇಟ್ ಮಾಡ್ತಾ ಇರುತ್ತೆ. ಒಮ್ಮೆ ನಿಮ್ಮ ಆತ್ಮಕ್ಕೆ ನೀವು ಹೇಳಿ, ನಾನು ಒಳ್ಳೆಯವನಾಗಬೇಕು ಅಂತ ಇದ್ದೀನಿ, ಕಷ್ಟಪಟ್ಟು ಓದಬೇಕು ಅಂತ ಇದ್ದೀನಿ, ನನ್ನ ಜೀವನವನ್ನು ರೂಪಿಸ್ಕೋಬೇಕು ಅಂತ ಇದ್ದೀನಿ ಅಂತ. ಇಟ್ ವಿಲ್ ಲಿಸನ್ ಯುವರ್ ವರ್ಡ್ಸ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಮಕ್ಕಳಿಗೆ ಒಂದು ಡೌಟ್ ಇದೆ, ಸರ್ ನಾನು ಎಕ್ಸಾಮ್ 2 ಏನೋ ಕಟ್ಬಿಟ್ಟಿದ್ದೀನಿ, ಬರೀಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್, ಈಗ ಹೆದರಿಕೆ ಆಗ್ತಾಯಿದೆ, ಎಲ್ಲಿ ಬರೀಲಿಲ್ಲ ಅಂದರೆ ಫೇಲ್ ಮಾಡಿಬಿಡ್ತಾರೋ ಅಂತ. ನೋಡ್ರಪ್ಪ, ನೀವು ಬರೀಲಿಲ್ಲ ಅಂದರೂ ಫೇಲ್ ಮಾಡಲ್ಲ, ಅರ್ಥ ಆಯ್ತಾ? ಹಾಗಿದ್ರೆ ನಮ್ಮನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡು ಏನು ಫಸ್ಟ್ ಎಕ್ಸಾಮಲ್ಲಿ ಎಕ್ಸಾಮ್ 1 ಬಂದಿತ್ತಲ್ವ, ಅದೇ ಮಾರ್ಕ್ಸ್ ಕಾರ್ಡನ್ನು ಫೈನಲ್ಲಾಗಿ ಪ್ರಿಂಟಾಗಿ ಕೊಡ್ತಾರೆ. ಕ್ಲಿಯರ್? ಸರ್ ನಾನು ಎಕ್ಸಾಮ್ ಬರೀತೀನಿ, ಎಕ್ಸಾಮ್ 2 ಆದರೆ ಕಡಿಮೆ ಮಾರ್ಕ್ಸ್ ಬಂದುಬಿಟ್ರೆ ಮತ್ತೆ ಬೇಜಾರಾಗುತ್ತೆ ಸರ್, ಎಲ್ಲಿ ಆ ಕಡಿಮೆ ಮಾರ್ಕ್ಸನ್ನೇ ಪ್ರಿಂಟ್ ಹಾಕಿ ಇದೇ ಫೈನಲ್ ಅಂತ ಕೊಡ್ತಾರೆ ಅಂತ. ಹಾಗೇನೂ ಆಗಲ್ಲ ಮಕ್ಕಳೇ. ಇಂಗ್ಲೀಷಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 75 ಬಂದಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿದ್ದಾರೆ ಎಕ್ಸಾಮ್ 2ಗೆ. ನಾನು ಏನಾದರೂ ಮಾಡಿ 80 ಔಟ್ ಆಫ್ 80 ತಗೊಳ್ಳೇಬೇಕು, ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ ಹೊಡಿಲೇಬೇಕು ಅಂತ ಇನ್ನೂ ಕೂಡ ಕಾಯ್ತಾಯಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಇಷ್ಟೇ, ನಾನು ನಿಜವಾಗಿಯೂ ಆಗುತ್ತೆ, ಆದರೆ ಈ ವ್ಯಾಲ್ಯೂವೇಟ್ರ್ ಕೈಯಲ್ಲೂ ಕೂಡ ಇರುತ್ತೆ, ಲಕ್ ಅನ್ನೋದು ಕೂಡ ಇರುತ್ತೆ, ಹಾರ್ಡ್ ವರ್ಕು ಬೇಕು, ಜೊತೆಗೆ ಲಕ್ಕು ಕೂಡ ಬೇಕು ಕಣ್ರೋ. ಯಾಕಂದರೆ ನನಗಿಂತ ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳಿದ್ದಾರೆ, ಟಾಪ್ ಲೆವೆಲ್ ಇಂಗ್ಲೀಷ್ ಮಾತಾಡೋರು. ಪಾಪ ದಿನಕ್ಕೆ 1 ವ್ಯೂಸು 10 ವ್ಯೂಸು ಕೂಡ ಹೋಗುತ್ತೆ. ನಮಗೇನು ಬರ್ತದೆ, ನಮಗೆ ಲಕ್ಕು ಹಾಗೂ ನಿಮ್ಮ ಪ್ರೀತಿ ಹಾಗೂ ಆ ದೇವರವರ ಬ್ಲೆಸ್ಸಿಂಗ್ ಇರುವಂಥದ್ದು. ಇದು ರಿಯಾಲಿಟಿ ಕಣ್ರೋ. ಸಮಾಜದಲ್ಲಿ ರಿಯಾಲಿಟಿ ಏನು ಅಂತ ಹೇಳಿದರೆ, ಒಳ್ಳೆಯವರಿಗೆ ಮರ್ಯಾದೆ ಕಡಿಮೆ ಸಮಾಜದಲ್ಲಿ. ಯಾಕೆಂದರೆ ಒಳ್ಳೆಯವರು ಸದಾ ಏನು ಮಾಡ್ತಾಯಿರ್ತಾರೆ ಅಂದರೆ ಬೋಧನೆಗಳನ್ನು ಕೊಡ್ತಾ ಇರ್ತಾರೆ. ಈ ಬೋಧನೆ ಯಾರಿಗೂ ಬೇಕಾಗಿಲ್ಲ, ನೀತಿ ಬೋಧನೆಗಳು, ಅದನ್ನು ವ್ಯಾಲ್ಯೂ ಎಜುಕೇಷನ್ ಅಂತ ಕರಿತೀವಿ. ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 2 ಕಟ್ಟಿದ್ದೀರಾ, 100% ಸಕ್ಸಸ್ ಆಗೇ ಆಗ್ತೀರಾ. ನಾನು ಹೇಳ್ತಾ ಇದ್ದೀನಿ, ಆಗೇ ಆಗ್ತೀರಾ. ಇದು ನಿಮ್ಮ ಇನ್ನರ್ ವಾಯ್ಸಿಗೆ ನೀವು ಹೇಳಿ, ನಾನು ಎಕ್ಸಾಮಲ್ಲಿ ಬರಿತೀನಿ, ಬರೀ 50 ಮಾರ್ಕ್ಸ್ ಕೊಟ್ಟಿದ್ದಾರೆ, ನಾನು ಎಕ್ಸ್ಪೆಕ್ಟೇಷನು 75 ಇಟ್ಟಿದೆ ಸರ್ ಅಂಥ ಪೇಪರು ನನಗೆಲ್ಲರೂ ಕೂಡ ಕಳಿಸ್ಕೊಟ್ರಿ ನನ್ನ ಮೇಲಡಿಗೆ. ನಾನು ಚೆಕ್ ಮಾಡಿದೆ, ಅದರಲ್ಲಿ ಏನಾಗಿದೆ ಗೊತ್ತಾ, ಏನು ಬರದೇ ಇಲ್ಲ. ನೀವು ಬರೆದಿದ್ದೀರಾ ಪೇಜ್ ಗಂಟಲೆ, ಆದರೆ ದಟ್ ಆನ್ಸರ್ ಈಸ್ ನಾಟ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ನೋಡಿ, ತಾವುಗಳು ಯಾವುದು ವೈ ಡಿಡ್ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇಗೆ ಅಥವಾ ಪುಟ್ ಆರ್ಗ್ಯುಮೆಂಟ್ಸ್ ಇನ್ ಫ್ರಂಟ್ ಆಫ್ ದ ಕಿಂಗ್ ಅಂತ ಕೇಳಿದರೆ, ತಾವುಗಳು ಪೂರ್ತಿ 7,000 ಅದು 16,000 ಫ್ರಾನ್ಸು 12,000 ಫ್ರಾನ್ಸು ಎಲ್ಲದೂ ಬರ್ದಿರಾ. ಲಾಸ್ಟಿಗೆ 4 ಲೈನಲ್ಲಿ ಆನ್ಸರನ್ನು ಮುಗಿಸಿದ್ರಾ. ಆ 4 ಲೈನ್ ಮಾತ್ರ ರಿಲೇಟೆಡ್ ಆಗಿರುವಂಥದ್ದು 4 ಮಾರ್ಕ್ಸಿಗೆ. ಎಷ್ಟೋ ಕೊಡ್ತಾರೆ, 1 ಮಾರ್ಕ್ಸ್ ಕೊಟ್ಟಿದ್ದಾರಲ್ವ, ಅದೇ ಗ್ರೇಟು ಅಂದ್ಕೋಬೇಕು. ಯಾಕಂದರೆ ಬಹಳ ಜನಕ್ಕೆ 4 ಮಾರ್ಕ್ಸಲ್ಲಿ 1.5
ಕೊಡಲಾಗಿದೆ, ಕ್ರೆಡಿಟ್ ಮಾಡಿದ್ದಾರೆ. ಅದು ತಪ್ಪಲ್ಲ, ಅದು ಕರೆಕ್ಟಾಗೇ ಇದೆ. ಹಾಗಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಕೊಡದೇ ಇಲ್ವಾ? ಹಾಗೇನೂ ಇಲ್ಲ. ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಯಾಕೆ ಸರ್ ಕೊಡಲ್ಲ, ಈ ಸಲ ನಾನು ಬರದೇ ಬರಿತೀನಿ, ಹೇಳೋರು ಹೇಳ್ತಾನೆ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಪಡಲೇಬೇಕು, ಅದು ಅನ್ನುವಂಥದ್ದು, ಅದು ಮೀಟರು, ಅದು ಚಾಲೆಂಜು ಲೈಫಲ್ಲಿ. ಈ ರೀತಿಯಾಗಿ ಚಾಲೆಂಜನ್ನು ತಗೊಂಡ್ರೆ ನಿಜವಾಗಿಯೂ ನಿಮ್ಮ ಎಕ್ಸಾಮ್ ಸಕ್ಸಸ್ ಆಗುತ್ತೆ. ನೆನ್ನೆ ನಾನು ಹೇಳ್ದಂಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 5 ಎಕ್ಸಾಮ್ ಕಟ್ಟಿದವರು ದಯವಿಟ್ಟು ಆ 5 ಎಕ್ಸಾಮನ್ನು ಫೋಕಸ್ ಮಾಡೋಕ್ಕೆ ಹೋಗಿ ಮತ್ತೆ ಅದೇ ಅಂಕಗಳನ್ನು ತಗೊಂಡ್ರೆ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಯುವರ್ ಹ್ಯಾಪಿನೆಸ್, ಹೌದಲ್ವಾ? ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟೇ 2 ಸಬ್ಜೆಕ್ಟನ್ನು ಫೋಕಸ್ ಮಾಡಿ. 5 ಬರಿತೀರಾ, ಬರೀರಿ, ಬೇಡ ಅಂತ ಇಲ್ಲ. 2 ಸಬ್ಜೆಕ್ಟನ್ನು ಫೋಕಸ್ ಮಾಡಿ ರಾತ್ರಿ ಹಗಲು ಕೂತ್ಕೊಂಡು ಅದನ್ನು ಓದಿ. ನಿಜವಾಗಿಯೂ ಎಕ್ಸಾಮಲ್ಲಿ ಗೆಟನ್ ಆಗ್ತೀರಾ, ಒಳ್ಳೆ ಅಂಕಗಳನ್ನು. ಮುಂಚೆ ಏನು ತೆಗೆದಿದ್ರು ಅದಕ್ಕಿಂತ 20 ಮಾರ್ಕ್ಸ್ ಎಲ್ಲ ಇನ್ನೂ ಜಾಸ್ತಿನೇ ಬರುತ್ತೆ. ಎಂಥ ವಿದ್ಯಾರ್ಥಿಗಳಿಗೆ, ಫೇಲ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಬರೇ ಪಾಸ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿದೆ. ದಯವಿಟ್ಟು ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಬರೀಲಿಕ್ಕೆ ಬರುತ್ತೆ. ಬರೇ ಓದೋದ್ರಿಂದ ಉಪಯೋಗವಿಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ನನಗೆ ಚೆನ್ನಾಗಿ ಗೊತ್ತು ಇಂಥ ವಿಡಿಯೋ ಯಾರಿಗೂ ಇಷ್ಟ ಆಗಲ್ಲ, ಆದರೆ ಇದು ಇಲ್ಲಿಗೆ ಟಚ್ ಆಗುವಂತಹ ಮಾತುಗಳು. ಪ್ಲೀಸ್ ಒಬೇ ಯುವರ್ ಪೇರೆಂಟ್ಸ್. ನೋಡಿ, ಪೇರೆಂಟ್ಸ್ ಹತ್ರ ಇಷ್ಟೇ, ಅಮ್ಮ ಎಕ್ಸಾಮ್ 2 ಬರೆಯೋ ತನಕ ಸ್ವಲ್ಪ ನನಗೆ ಟೈಮ್ ಕೊಟ್ಬಿಡು. ಹೆಣ್ಣುಮಕ್ಕಳು, ಅಪ್ಪಾಜಿ ಗಂಡು ಮಕ್ಕಳ ಹತ್ರ, ಅಪ್ಪಾಜಿ ಎಕ್ಸಾಮ್ 2 ಬರೆದು ಬಿಡ್ತೀನಿ, ಆಮೇಲೆ ನೋಡೋಣ ಲೈಫಲ್ಲಿ ಏನಾರೋ ಒಂದು ಬದಲಾವಣೆ ಆಗೇ ಆಗುತ್ತೆ. ಐ ವಿಲ್ ಟ್ರೈ ಮೈ ಲಾಸ್ಟ್, ಇದು ಇರುವಂಥದ್ದು ನನಗೆ ಲಾಸ್ಟ್ ಅವಕಾಶ, ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಒಂದು ಮಾತನ್ನು ಹೇಳಿ ನೋಡಿ. ಅದು ಮೆಲ್ಟ್ ಆಗಿಬಿಡುತ್ತೆ ಕಣೋ ಹೃದಯ. ಅಂತಹ ಹೃದಯ ಅಪ್ಪನ ಹೃದಯ ಇದೆ ಅಲ್ವಾ, ಅದು ಅಂತಹ ಹೃದಯ ಅದು. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಐ ವಿಲ್ ಫಿನಿಶ್ ದಿಸ್ ವಿಡಿಯೋ. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.